ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಕ್ರಿಯೇಷನ್ಸ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಕಾಯಿ ಸಾರು ಅಂತ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಕಾಯಿ ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳಿದು. ಒಂದು ಕಾಯಿ ತೊಗೊಂಡಿದ್ದೀನಿ ನಾನು, ಅರ್ಧ ಹೋಳಿಗೆ ಅಷ್ಟು ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನಕಾಳು, ಒಂದು ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಶುಂಠಿ, 5-6 ಹಸಿ ಮೆಣಸಿನ್ಕಾಯಿ ಬೇಕಿದ್ದಕ್ಕೆ. ಈಗ ಇದನ್ನಿಷ್ಟು ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ಗಂಧ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಈಗ ನೋಡಿ ಎಲ್ಲನೂ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಎಲ್ಲ ಏನೇನು ತೋರಿಸಿದನೋ ಅದಿಷ್ಟು ನಾನು ಮಿಕ್ಸಿಗೆ ಹಾಕಬೇಕೀಗ. ಮತ್ತು 1 ಸ್ಪೂನಷ್ಟು ಜೀರಿಗೆನೂ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗಂಧ ಥರ ನುಣ್ಣಗೆ ಮಿಕ್ಸಿಗೆ ಹಾಕಬೇಕು. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ನಾವು. ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾರಿಗೆ. ನಾವು ಸ್ಟೀಲ್ ಪಾತ್ರೆ ಆದರೂ ಇಟ್ಕೋಬೋದು, ಸಿಲ್ವರ್ ಪಾತ್ರೆ ಆದರೂ ಇಟ್ಕೋಬೋದು, ನಮ್ಮ ಇಷ್ಟ. ಈಗ ಸ್ವಲ್ಪ ಎಣ್ಣೆ ಹಾಕಬೇಕು, 1 ಸ್ಪೂನಷ್ಟು. ಇದಕ್ಕೆ ನಾವು 1 ಗ್ಲಾಸಷ್ಟು ಈಗ ನೀರು ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಹೀಟ್ ಆಗಿದೆ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರುವಂಥ ಮಸಾಲೆ ಎಲ್ಲನೂ ಇದಕ್ಕೆ ಹಾಕಬೇಕು. ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ಸಾರು, ಸ್ವಲ್ಪ ನೀರು ಇರಬೇಕು, ಹಂಗಾದರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ನಾವೀಗ ಇನ್ನೂ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಈ ಥರ ಇದ್ದರೆ ಸಾಕು ಸಾರಿದು, ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಒಂದಿದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈಗ ಇದು ಚೆನ್ನಾಗಿ ಕುದಿಬೇಕು ಸಾರು. ಪ್ಲೇಟ್ ಮುಚ್ತಾ ಇದ್ದೀನಿ ನಾನು, ಸ್ವಲ್ಪ ನೋಡ್ತಾ ಇರಬೇಕು, ಇಲ್ಲಾಂದರೆ ಪ್ಲೇಟ್ ಮುಚ್ಚಿದ ಮೇಲೆ ಉಕ್ಕು ಬಿಡುತ್ತೆ ಸಾರು. ನೋಡಿ, ಈಗ ಸಾರು ಕುದಿ ಬರ್ತಾ ಇದೆ. ನೋಡಿ, ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾರಿಂದು. ಈಗ ಕಾಯಿ ಸಾರು ರೆಡಿಯಾಗಿದೆ. ಈ ಹದಕ್ಕೆ ಇರಬೇಕು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸಾರು. ಈ ಥರ ಕುದಿ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿ ಟೇಸ್ಟ್ ಮಾಡ್ಬೋದು. ಬಿಸಿ ಅನ್ನಕ್ಕೆ ಕಾಯಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.